ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ನೀವು ನೋಡ್ತಾ ಇದ್ದೀರಾ ದ ತನ್ಮಯ ಕಶ್ಯಪ್ ಶೋ. ವೀಕ್ಷಕರೇ, ಕೆಲವು ಬಾಲ ಕಲಾವಿದರು ಇರ್ತಾರೆ, ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್, ಹಾಗೆ ಕೆಲವು ಬಾಲ ಕಲಾವಿದೆಯರು ಇರ್ತಾರೆ. ಬೇಬಿ ಶಾಮಿಲಿ, ಬೇಬಿ ಇಂದಿರಾ ಅವರೆಲ್ಲ ಹೀಗೆ ಪ್ರಖ್ಯಾತರಾಗಿರ್ತಾರೆ. ಹೀಗೆ ಹೇಳಿದ್ರೇ ಜನರಿಗೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಹಾಗೆ ಇವತ್ತು ನಮ್ಮ ಜೊತೆ ಒಬ್ಬ ಬಾಲ ಕಲಾವಿದೆ ಆಗಿದ್ದವರು, ಈಗ ಹೀರೋಯಿನ್ ಆಗಿರೋರು ಇದ್ದಾರೆ. ಅದು ಯಾರು ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಜೊತೆಗಿದ್ದಾರೆ ರೂಪಿಕಾ ಅವರು. ಹಾಯ್ ರೂಪಿಕಾ. ಹಾಯ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ತನ್ಮಯ, ಆ್ಯಂಡ್ ಎಲ್ಲರೂ ನೋಡ್ತಿರೋರಿಗೆ ನಮಸ್ಕಾರ. ನಿಮ್ಮ ಒರಿಜಿನಲ್ ಹೆಸರು ಅಪೂರ್ವ ಅಂತ, ಬೇಬಿ ಅಪೂರ್ವ ಅಂತ ಹೇಳ್ಬೋದು. ಸೊ ಈಗ ನೀವು ಬೇಬಿ ಅಪೂರ್ವ ಆಗಿ ಬಂದಿದ್ರಾ ಅಥವಾ ರೂಪಿಕಾ ಆಗಿ ಬಂದಿದ್ರಾ ನಮ್ಮ ಕಾರ್ಯಕ್ರಮಕ್ಕೆ? ಸೊ ಅಪೂರ್ವ ರೂಪಿಕಾ ಹೇಗಾದ್ಲು ಅಂತ ಹೇಳಕ್ ಬಂದಿದ್ದೀನಿ ಅಂತ ಹೇಳ್ಬೋದು. ಹೇಳಿ ಹಾಗಾದ್ರೆ. ಎಸ್, ಅಪೂರ್ವ ನನ್ನ ಚೈಲ್ಡ್ ಆರ್ಟಿಸ್ಟ್ ಇಂದ ನನ್ನ ಕರೆದಿದ್ದ ಹೆಸರು. ತುಂಬಾ ಜನಕ್ಕೆ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಅಥವಾ ಥಿಯೇಟರ್ ಫೀಲ್ಡ್ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಎಲ್ಲೇ ಹೋದ್ರು ಅಪೂರ್ವ ಡಿ ಸಾಗರ್, ಬೇಬಿ ಅಪೂರ್ವ ಡಿ ಸಾಗರ್ ಅಂತ ಗೊತ್ತು. ಸೊ ಎಸ್, 9th ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಹೀರೋಯಿನ್ ಆಗಿ ನನಗೆ ಆಫರ್ ಮಾಡಿದ್ಮೇಲೆ ನಾನು ರೂಪಿಕಾ ಆದೆ. 15 ವರ್ಷದ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು 5000 ಸ್ಟೇಟ್ ಶೋಸ್ ಕೊಟ್ಟಿದ್ದೀನಿ. ಒಂದು 3,500 ಅವಾರ್ಡ್ಸ್ ಬಂದಿದೆ. ಸೊ ನೇಮ್ಲಿ ಕೆಂಪೇಗೌಡ ಅವಾರ್ಡ್, ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್, ಸೊ ಯಡಿಯೂರಪ್ಪ ಅವರು ಅಸಾಧಾರಣ ಪ್ರತಿಭೆ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಲೇಟರ್ ಆನ್ ಹಾಗೆ ನಡೀತಾ ಇತ್ತು. ಜರ್ನಿ ವಾಸ್ ವೆರಿ ಗುಡ್ ಡ್ಯಾನ್ಸರ್ ಆಗಿ, ಬಿಕಾಸ್ ನಮ್ದು ಒಂದು ಕಲಾವಿದ್ರ ಕುಟುಂಬ. ನನ್ನ ತಾಯಿ ಕೂಡ ಡ್ಯಾನ್ಸರು, ಸಿಂಗರ್ ಆಗಿದ್ರು. ನನ್ನ ತಾತ ಈಸ್ 95, ಸ್ಟಿಲ್ ಈಸ್ ದೇರ್. ಸೊ ಅವರು ಕೂಡ ಥರ್ಮಕೋಲ್ ಆರ್ಟಿಸ್ಟ್ ಅಂಡ್ ಪೇಂಟರ್ ಆಗಿದ್ರು. ಅಂಡ್ ನಮ್ಮ ಅಜ್ಜಿ ಸಿಂಗರ್. ಸೊ ಎಲ್ಲರೂ ಡ್ಯಾನ್ಸು, ಹಾಡು ಆ ತರ ಒಂದು ಕಲೆನಲ್ಲಿ ಇದ್ರು. ನಮ್ದೊಂದು ಚೇತಕ್ ಸ್ಟೋರಿ ಇದೆ. ನಂಗೆ ತುಂಬಾ ಯಾವಾಗ್ಲೂ ಎಲ್ಲೇ ಹೋದ್ರು ಒಂಥರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಒಂಥರ ಗೋಲ್ಡನ್ ಟೈಮ್, ನನಗೆ ಒಂಥರ ಗೋಲ್ಡನ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಸೊ ಚೇತಕ್ ಗಾಡಿನಲ್ಲಿ ನಮ್ಮಪ್ಪ ಎಲ್ಲೆಲ್ಲಿ ಪ್ರೋಗ್ರಾಮ್ಸ್ ನಡೆಯುತ್ತೆ ಇವತ್ತು ಅಂತ ಹೇಳಿ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರೋರು. ಸೊ ನಮ್ಮಣ್ಣ ಯಾವ ಕಡೆ ಏನ್ ಡ್ಯಾನ್ಸ್ ಮಾಡ್ಬೇಕು ಇವಳು ಅಂತ ಅವ್ನ್ ಸಿಡಿಗಳು ರೆಡಿ ಮಾಡ್ತಾ ಇದ್ದ, ಕ್ಯಾಸೆಟ್ಸ್ ರೆಡಿ ಮಾಡ್ತಾ ಇದ್ದ. ಅಂಡ್ ನಮ್ಮ ತಾಯಿ ಬಂದು ಕೆಲಸ ಮುಗಿಸ್ಕೊಂಡ್ ಬಂದಿದ ತಕ್ಷಣ ನನಗೆ ಯಾವ್ಯಾವ ಡ್ರೆಸ್ಸಸ್ಗೆ ಏನೇನು ಅವಳಿಗೆ ಹೇರ್ ಡ್ರೆಸ್ ಮಾಡ್ಬೇಕು, ಮೇಕಪ್ ಮಾಡ್ಬೇಕು, ಎಲ್ ಕಾಸ್ಟ್ಯೂಮ್ ಏನ್ ಇಡ್ಬೇಕು ಅಂತ ಅವ್ರು ಪ್ರಿಪೇರ್ ಆಗ್ತಾ ಇದ್ರು. ಸೊ ನನ್ನನ್ನು ಕರ್ಕೊಂಡು ನಾವ್ 4 ಜನನು ಚೇತಕ್ ಗಾಡಿನಲ್ಲಿ ಒಂದು ದೊಡ್ಡ ಬ್ಯಾಗ್ ತುಂಬಾ ಫೋಕ್ ಡ್ಯಾನ್ಸು, ಭರತನಾಟ್ಯ ಡ್ಯಾನ್ಸ್ದು, ಮತ್ತೆ ಫಿಲ್ಮ್ ಇದು ಮತ್ತೆ ಹಚ್ಚೆ ಕನ್ನಡ ದೀಪ ಅಂತ ಒಂದು ತಲೆ ಮೇಲೆಲ್ಲ ದೀಪ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಅದರದೆಲ್ಲಾನು ಒಂದಿಷ್ಟು ಕಾಸ್ಟ್ಯೂಮ್ಗಳು ಇಟ್ಕೊಂಡು ಇಡೀ ಬೆಂಗಳೂರು ಸುತ್ತಾಡ್ತಾ ಇದ್ವಿ. ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ಅಮರ್ನಾಥ್ ಸರ್ ಅಂತ ಬೆಳ್ಳಿ ಚುಕ್ಕಿ ಸೀರಿಯಲ್ಗೆ, ಅಂದ್ರೆ ಇಟ್ ವಾಸ್ ನಾಗತಿಹಳ್ಳಿ ಸರ್ ಡೈರೆಕ್ಷನ್ ಸಿನಿಮಾ, ಸಾರಿ ಸೀರಿಯಲ್. ಆ ಟೈಮಲ್ಲಿ ನನಗೆ ಒಂದು ಕಾಲ್ ಬಂತು, ಈ ತರ ನಾನು ಅಮರ್ನಾಥ್ ಅಂತ ಮಾತಾಡ್ತಿರೋದು. ಸೊ ನಿಮಗೆ ಒಂದು ಆಡಿಷನ್ ಇದೆ ಬಾ ಅಮ್ಮ ಅಂತ, ಸೀರಿಯಲ್ ನಡೀತಾ ಇದೆ, ಸೊ ಆಡಿಷನ್ ಇದೆ ಬಾ ಅಂತ ಹೇಳಿದ್ರು. ನಾನು ಐ ವಾಸ್ ಲೈಕ್ ಓಕೆ, ವೈ ಕಾನ್ ಐ ಗೋ ಅಂಡ್ ಟ್ರೈ. ಹೇಗಿರು ನಾಟಕ ಮಾಡ್ತಾ ಇದ್ದೆ. ಸೊ ಒಂದು ಕೆಂಪೇಗೌಡರ ಸೊಸೆ ಸಿರಿದೇವಿ ಅನ್ನೋ ಒಂದು ನಾಟಕನ, ಲೈವ್ ನಾಟಕ, ಮಕ್ಕಳು ಒಂದು 25 ಶೋ ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ಸೊ ಲವಕುಶ ಅನ್ನೋದ್ರಲ್ಲಿ ಲವ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಎಲ್ಲ ಹುಡುಗರು ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ನಾನು. ಹಾಗೆ ನಡೀತಾ ಇತ್ತು. ಸೊ ಸ್ಕ್ರೀನ್ ಟೆಸ್ಟ್ ಅಟೆಂಡ್ ಮಾಡಿದೆ. ಒಂದು 30-40 ಜನ ಎಲ್ಲ ಪಳಗಿರೋ ಅಂತ ಚೈಲ್ಡ್ ಆರ್ಟಿಸ್ಟ್ಗಳು ಬಂದಿದ್ರು. ಸರಿ ಹೋಗಿ ಟ್ರೈ ಮಾಡೋಣ, ಏನು ಆಗಲ್ಲ ಅಂತ ಕೂತ್ಕೊಳ್ಬಾರ್ದು ಅಂತ ಹೋದೆ, ಟ್ರೈ ಮಾಡಿದೆ. ಆಸ್ ಆಲ್ವೇಸ್ ಫಾರ್ಮುಲಾ, ಇನ್ನೊಂದು 2 ದಿನ ಬಿಟ್ಟು ಕಾಲ್ ಮಾಡ್ತೀನಮ್ಮ ಏನಾಗಿದೆ ಅಂತ. ಅದೊಂದು ಬಾಟಮ್ ಲೈನ್ ಹೋದ್ರು. ಎಲ್ಲಿ ನಾವು ಫುಲ್ ಎಕ್ಸೈಟ್ಮೆಂಟ್ ಇಂದ ಎಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗಿ ಎಲ್ಲ ಸ್ಕ್ರೀನ್ ಟೆಸ್ಟ್ ಕೊಟ್ಬಿಟ್ಟು ಬಂದೆ. ಇನ್ನೊಂದು 2 days ಅಲ್ಲಿ ನಿಮ್ಗೆ ಹೇಳ್ತೀನಿ. ಸರಿ ಓಕೆ, ಅಲ್ಲಿಗೆ ಮುಗೀತು. ನಾನು ಓಕೆ ಸರಿ ಅಂತ ಅಂದ್ಬಿಟ್ಟು ನಾನು ಏನು ನಮ್ಮ ಮನೇಲಿ ಅಂದ್ರೆ ಹೋಗಿ ಟ್ರೈ ಮಾಡು, ಸಿಕ್ಕಿರೋ ಆಪರ್ಚುನಿಟೀಸ್ ಅಲ್ಲಿ ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಾ ಇದ್ರು. ಓಕೆ, ನಿಜವಾಗ್ಲೂ 2 ದಿನ ಆದ್ಮೇಲೆ ನನಗೆ ಕಾಲ್ ಬಂತು, ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಸೀರಿಯಲ್ಗೆ ಅಂತ. ಹೋಗ್ತಾ ಇದ್ದಾಗೇನೆ ನನಗೆ ಕಂಟಿನ್ಯೂಟಿ ರೋಲು, ಕಲ್ಪನಾ ಮೇಡಮ್ ಸ್ಟೋರಿ, ಅಭಿನಯ ಮೇಡಮ್ ಮಗಳ ಕ್ಯಾರೆಕ್ಟರ್ ಸಿಕ್ತು ನನಗೆ. ಏನಿಲ್ಲ ಅಂತಂದ್ರೂ ನನಗೆ ಒಂದು 250-300 ಎಪಿಸೋಡ್ ನಾನು ವರ್ಕ್ ಮಾಡಿದ್ದೀನಿ. ಅದಾಗಿದ ತಕ್ಷಣ ನನಗೆ ತ್ರಿವೇಣಿ ಸಂಗಮ ಅಂತ ನನಗೆ ಇನ್ನೊಂದು ಸೀರಿಯಲ್ ಸಿಕ್ತು. ಅದು ನಮ್ಮ ಶ್ರೀನಿವಾಸ್ ಮೂರ್ತಿ ಅಂಕಲ್ ಡೈರೆಕ್ಷನ್.
ಸೊ ನನ್ನ ಫಸ್ಟ್ ಇಂಡಸ್ಟ್ರಿ ಡ್ಯಾನ್ಸ್ ಗುರು ಅಂತ ಹೇಳಿದ್ರೆ ನವೀನ್ ಕೃಷ್ಣ ಅವರು. ಅದ್ರ ಟೈಟಲ್ ಸಾಂಗ್ ನನಗೆ ಡೈರೆಕ್ಟ್ ಮಾಡಿದ್ದು ಅಂದ್ರೆ ನನಗೆ ನವೀನ್ ಕೃಷ್ಣ ಅವರೇ. ಓಕೆ 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 ಓಕೆ. ಸೊ ಅವಾಗ ಅವಳ ಮನೆ ಇಟ್ ವಾಸ್ ಅ ವೆರಿ ಮೆಗಾ ಹಿಟ್ ಸೀರಿಯಲ್. ಜರ್ನಿ ವಾಸ್ ವೆರಿ ನೈಸ್. ಎಕ್ಸ್ಪೆಕ್ಟ್ ಮಾಡ್ದೇನೆ ಒಂದ್ರ ಮೇಲೆ ಒಂದು ಸೀರಿಯಲ್ ಸಿಕ್ತಿತ್ತು. 20 ಸೀರಿಯಲ್ ವರ್ಕ್ ಮಾಡಿದೆ. ಆಮೇಲೆ ಶಿವಣ್ಣ ಜೊತೆ ಸತ್ಯ ಅಂಡ್ ಲವ್, ತೀರ್ಥ ಅಂಡ್ ಜಾಲಿ ಡೇಸ್, ಗಿಲ್ಲಿ. ಸೊ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಟಿಲ್ ಒಂದು 20-25 ಫಿಲ್ಮ್ಸ್ ಅಲ್ಲೂ ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದೆ. ಈಗ ನಿಮ್ಮನ್ನ ರೂಪಿಕಾ ಅಂತ ಕರೀಲ, ಅಪೂರ್ವ ಅಂತ ಕರೀಲ? ಏನ್ ಕರೆದು ರಿಯಾಕ್ಟ್ ಮಾಡ್ತಾರೆ. ಮನೇಲಿದ್ದಾಗ ನೀವು ಹೇಗಿರ್ತೀರಾ? ಹೀರೋಯಿನ್ ಆಗಿರ್ತೀರಾ ಅಥವಾ ಅಪ್ಪ ಅಮ್ಮನಿಗೆ ಮುದ್ದು ಮಗಳಾಗಿರ್ತೀರಾ? ಬೇಬಿ ಅಪೂರ್ವ ಆಗಿರ್ತೀರಾ ಅಥವಾ ರೂಪಿಕಾ ಆಗಿರ್ತೀರಾ? ಹೇಗೆ ನಿಮ್ಮ ಬಿಹೇವಿಯರ್ ಹೇಗಿರತ್ತೆ? ನನಗೆ ಹೇಗೆ ಅಂತ ಹೇಳಿದ್ರೆ, ಮನೆಯಲ್ಲಿ ಇರ್ಬೇಕಾದ್ರೆ ಟೋಟಲಿ ಕ್ಯಾಶುವಲ್ ಹುಡುಗಿ ತರ ಇರ್ತೀನಿ. ಸೊ ಹೀರೋಯಿನ್ ಅಂದ್ರೆ ಇಟ್ ಇಸ್ ಜಸ್ಟ್ ಅ ಪ್ರೊಫೆಷನ್ ಫಾರ್ ಮಿ. ಇವಾಗ ಎಲ್ಲರೂ IT ಸೆಕ್ಟರ್ ವರ್ಕ್ ಮಾಡ್ತಾರೆ, ಇಂಜಿನಿಯರ್ಸ್, ಡಾಕ್ಟರ್ಸ್ ಅಂತ ಹೇಳಿದ್ರೆ ಅವ್ರದ್ದೊಂದು ಫೀಲ್ಡ್. ಸೊ ಆಕ್ಟರ್ಗೆ ನಮ್ಗೊಂದು ಇದೊಂದು ಫೀಲ್ಡ್. ಸೊ ಸೆಟಲ್ ಹೋಗಿರ್ಬೇಕಾದ್ರೂ ಅಷ್ಟೇ, ನನಗೇನಂತ ಹೇಳಿದ್ರೆ ಒಂದು ಲೈಕ್ ಮೈಂಡೆಡ್ ಆಗಿ ವರ್ಕ್ ಮಾಡಬೇಕು. ಸೊ ಒಂದು ಟೀಮಲ್ಲಿ ಒಬ್ಳಾಗಿರ್ಬೇಕು. ದಟ್ ಈಸ್ ಮೈ ಮೋರ್ ಥಿಂಗ್. ಅಂಡ್ ಮನೆಯಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ಎಲ್ಲಾ ಕೆಲಸ ಮಾಡ್ತಿರ್ತೀನಿ. ಅಂಡ್ ನನ್ನ ಮನೆಯಲ್ಲಿ ಅಡುಗೆ ತಿಂಡಿ ಎಲ್ಲ ಕೆಲಸ ಮಾಡೋದು ನಾನು ನಮ್ಮ ಅತ್ತಿಗೆನೆ. ಅಮ್ಮಂಗೆ ರೆಸ್ಟ್ ಕೊಟ್ಬಿಡ್ತೀವಿ, ಸಾಕು 30 years ನನಗೆ ಇಷ್ಟೆಲ್ಲ ಸರ್ವಿಸ್ ಮಾಡಿ ತಗೊಂಡಿದ್ದೀರಲ್ಲ, ಇಟ್ ಇಸ್ ಎನಫ್. ಫ್ರೀ ಇದ್ರೆ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಏನು ಅಂಡ್ ಮನೆ ಕೆಲಸ ಏನಾದ್ರು ಇದ್ರೆ, ಅಂಡ್ ಎಸ್ ಅಫ್ಕೋರ್ಸ್ ಕಸ ಎತ್ತಾಕೋದ್ರಿಂದ ನಾವೇ ಕೆಲಸ ಮಾಡೋದು. ದಟ್ ಇಸ್ ಐ ರಿಯಲಿ ಎಂಜಾಯ್ ಟು ಡೂ ದ್ಯಾಟ್. ತುಂಬಾ ಖುಷಿ ಪಡ್ತೀನಿ ಅದೆಲ್ಲ ಮಾಡಕ್ಕೆ. ಅಂಡ್ ಎದುರುಗಡೆ ಮನೆಯವರೆಲ್ಲ ಅದೇ ಹೇಳ್ತಿರ್ತಾರೆ, ಹೀರೋಯಿನ್ಸ್ ಅಂತ ಹೇಳಿದ್ರೆ ವಿ ಎಕ್ಸ್ಪೆಕ್ಟ್ ಸಮ್ ಅದರ್ ಥಿಂಗ್ ಅಂತ. ಬಟ್ ಆತರ ಯಾವತ್ತೂ ನನಗೆ ಎಲ್ಲೂ ಇರಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಮನೇಲಿ ಅಂದ್ರೆ ಅಪ್ಪ ಅಮ್ಮ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಎಲ್ಲಾ ಕಡೆ ಅಮ್ಮ ಬರ್ತಾರೆ ಅಂಡ್ ಅಪ್ಪ ಅಮ್ಮ ಇಬ್ರು ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಐ ಥಿಂಕ್ ನಮ್ಮ ಮನೇಲಿ ಒಂದು 4 ಪಿಲ್ಲರ್ ನನಗೆ ಮೇನ್, ಒಂದು ಪಾಸಿಟಿವ್ ಸಪೋರ್ಟ್. ಸೊ ಈ ಕಡೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ, ಎಲ್ಲರೂ ಅಷ್ಟೇ. ನನಗೆ ಒಂದು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ಇದೆ ಎಲ್ಲ ಸ್ಕ್ರೂಮಿ, ಈ ತರ ಮಾಡಬಾರ್ದು, ಹಾಗೆ ಮಾಡಬಾರ್ದು ಅಂತ ಗೈಡ್ ಮಾಡ್ತಾರೆ. ಬಟ್ ಅದೇ ಏನಾದ್ರು ಖುಷಿ ಪಡುವಂತ ವಿಚಾರ ಆದ್ರೆ ಅದನ್ನ ಜಾಸ್ತಿ ನನಗೆ ತುಂಬಾ ಹೊಗಳೋದು ಇಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಟಾಪ್ ಕೊಟ್ಟೋಗ್ತೀವಿ ಅಂತ ಹೇಳಿ ಹಿಂಗ್ ಬಂದ್ಬಿಡುತ್ತೆ ಅಂತ. ಬಟ್ ಎವ್ರಿಬಡಿ ಆರ್ ವೆರಿ ಸಪೋರ್ಟಿವ್ ಫಾರ್ ಮೀ. ಎಲ್ಲರೂ ಒಟ್ಟಿಗೆ ಇದ್ದೀರಾ? ಎಸ್, ನಾನು ನಮ್ಮ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ಲ. ಓಕೆ, ಅತ್ತಿಗೆನೂ ಸಪೋರ್ಟ್ ಮಾಡ್ತಾರೆ. ಯುವರ್ ಹರ್ ನೈಸ್ ಲಿಟಲ್ ನೆವ್ಯೂನಾ, ಸಾರಿ ನೀಸಾ? ನಾನು ಅವಳು ಆಕ್ಚುಲಿ ಫ್ರೆಂಡ್ಸ್. ಸೊ ನಮ್ಮ ಅಣ್ಣ ನನ್ನ ಓಕೆ ನನಗೂ ಅವಳು ಐ ಥಿಂಕ್ ಒಂದು 3-4 years ಡಿಫ್ರೆನ್ಸ್ ಅಷ್ಟೇ. ಸೊ ನಮ್ಮ ಅಣ್ಣ ನನ್ನ ಫ್ರೆಂಡ್ಗೆ ಕಾಳು ಹಾಕಿ ಮದುವೆ ಆಗಿದ್ದು. ಸೊ ಆ ಕಾಳು ಹಾಕೋ ಟೈಮಲ್ಲಿ ನಾವು ಒಂಥರ ಬ್ರಿಡ್ಜ್ ಆಗಿದ್ವಿ, ಸಪೋರ್ಟ್ ಮಾಡ್ತಿದ್ವಿ. ಬಟ್ ವೆರಿ ಸ್ವೀಟ್ ಗರ್ಲ್. ನಿಮ್ಮ ಅಣ್ಣಂಗೆ ಅತ್ತಿಗೆಗೆ ಬ್ರಿಡ್ಜ್ ಆಗಿದ್ದೆ ಅಂತ ಹೇಳಿದ್ರಿ, ನಿಮ್ಗೆ ಯಾರು ಬ್ರಿಡ್ಜ್ ಇಲ್ವಾ? ಅಥವಾ ಬ್ರಿಡ್ಜೇ ಬೇಡ, ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅಂತ ಯಾರಾದ್ರೂ ಇದಾರಾ? ನನಗೆ ಹತ್ರ ಯಾವುದು ಬ್ರಿಡ್ಜ್ ಇಲ್ಲ ಸದ್ಯಕ್ಕೆ. ಎಸ್, ಏನಂತ ಹೇಳಿ ತುಂಬಾ ಒಂಥರ ಫೋಕಸ್ಡ್ ಆಗಿರ್ಬೇಕು ಇಂಡಸ್ಟ್ರಿಗೆ. ಸೊ ಅದೆಲ್ಲ ಬಂದ್ಬಿಡತ್ತಲ್ಲ ತಲೆನಲ್ಲಿ. ಬಟ್ ತುಂಬಾ ಕ್ರಶ್ ಆಗಿದೆ ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ. ಅದೆಲ್ಲ ಒಂಥರ ನಮ್ಗೆ ಹುಡುಗ ಹೋಗ್ತಾ ಇದ್ರೆ ನನ್ನ ಡ್ರೀಮ್ ಬಾಯ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಫ್ಕೋರ್ಸ್ ಅದೊಂಥರ ಎಲ್ಲರಿಗೂ ಫೀಲ್. ರೂಪಿಕಾ ಅವರೇ, ಡಾನ್ಸು ಆ್ಯಕ್ಟಿಂಗು ಇದೆರಡರಲ್ಲಿ ನೀವು ಒಂದು ಚೂಸ್ ಮಾಡ್ಬೇಕಂದ್ರೆ ಯಾವ್ದು ಚೂಸ್ ಮಾಡ್ತೀರಾ? ಮೌನಂ ಸಮ್ಮತಿ ಲಕ್ಷಣ ಮಾತ್ರ ಸೈಲೆಂಟ್ ಆಗಿದ್ದು ಬಿಡ್ತೀನಿ. ಇಲ್ಲ, ಒಂದು ಚೂಸ್ ಮಾಡಲೇಬೇಕು. ಸಿಕ್ಕಾಪಟ್ಟೆ ಕಷ್ಟ. ಹೋಗ್ಲಿ, ಅದೇ ಬೇರೆ ಶೋಸ್ ಎಲ್ಲಾನು ಲೈಫ್ ಲೈನು ಆ ಥರ ಎಲ್ಲ ಇರತ್ತಲ್ಲ. ಸೊ ಫೋನ್ ಅ ಫ್ರೆಂಡ್ ಅಂತ ಹೇಳಕ್ ಪಕ್ಕದಲ್ಲಿ ಫ್ರೆಂಡ್ ಇದ್ದೀರಾ, ನೀವೇ ಹೇಳ್ಬಿಡಿ ಯಾವ್ದು ಹೇಳಿ ಅಂತ. ನನಗೇನು ಗೊತ್ತು ನಿಮ್ಗೆ ಏನು ಇಷ್ಟ, ಯಾವ್ದು ಇಷ್ಟ ಆಗುತ್ತೆ ಜಾಸ್ತಿ ಅಂತ? ಎರಡೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅಫ್ಕೋರ್ಸ್ ಜಾಸ್ತಿ ಪ್ರೀತಿ ಇರೋದು ಡ್ಯಾನ್ಸ್ ಮೇಲೆ. ಡ್ಯಾನ್ಸ್ ಗ್ರೇಟ್. ಸೊ ಈಗ ಈ ಇಂಡಸ್ಟ್ರಿ ಅಂದಮೇಲೆ ಗಾಸಿಪ್ಸ್ ಇದ್ದೇ ಇರುತ್ತೆ. ಗಾಸಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಹೇಗೆ ತಗೋತೀರಾ ಗಾಸಿಪ್ಸ್ನ? ನಾಟ್ ಟು ರಿಯಾಕ್ಟ್, ದಟ್ ಇಸ್ ಮೈ ಒಪಿನಿಯನ್. ಬಿಕಾಸ್ ಏನಕ್ಕಂದ್ರೆ ಎಸ್ ಅಫ್ಕೋರ್ಸ್ ಗಾಸಿಪ್ ನಮ್ಮ ಬಗ್ಗೆ ಏನಾದ್ರು ಕೆಟ್ಟದ್ ಕೇಳ್ಪಡ್ತೀವಿ ಅಥವಾ ಒಳ್ಳೇದ್ ಕೇಳ್ಪಡ್ತೀವಿ ಅಂದ್ರೆ ಖುಷಿ ಪಟ್ಟು ನಾವು ಅದನ್ನ ಕಾಂಪ್ಲಿಮೆಂಟ್ ಆಗಿ ತಗೊಳ್ತೀವಿ. ಗಾಸಿಪ್ಸ್ ಅಂದ್ರೆ ಯಾರು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಬಟ್ ನನ್ಗೆ ಹೇಗಂದ್ರೆ ಒಂಥರ ಸೆಟಲ್ಡ್ ಆಗಿದ್ಬಿಡ್ಬೇಕು ಅಂತ. ನಾವು ರಿಯಾಕ್ಟ್ ಮಾಡಿದ್ರೆ ನಮ್ಗೆ ಜಾಸ್ತಿ ಹರ್ಟ್ ಆಗುತ್ತೆ. ಅದು ವಿ ನೋ ವಾಟ್ ವಿ ಆರ್. ಸೊ ಅಂಡ್ ಆ ಫ್ಯಾಮಿಲಿ ಇಸ್ ನಾಟ್ ವಾಟ್ ಐ ಆಮ್, ಮೇನ್ ಥಿಂಗ್. ಸೊ ಸೊಸೈಟಿಗೆ ಎಲ್ಲಾರನ್ನೂ ನೀವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಎಲ್ಲಾರ್ಗೂ 100% ಇಲ್ಲ ನಾನು ಹಂಗೆ ಅಂತ ಪ್ರೂವ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಫೂಲ್ ಆಗ್ತೀವಿ. ಸೊ ಬೆಟರ್ ನಾಟ್ ಟು ರಿಯಾಕ್ಟ್. ತುಂಬಾ ನಿಮ್ಗೆ ಹರ್ಟ್ ಆಯ್ತು, ನಿಮ್ಗೆ ಒಂಥರ ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಆಯ್ತು ಅಂದ್ರೆ ಟೇಕ್ ಅ ಪ್ರಾಪರ್ ಆಕ್ಷನ್. ಸೊ ಅದನ್ನ ಏನಕ್ಕೆ ಮಾಡಿದ್ರಿ ಅಂತ ಹೇಳಿ. ಬಟ್ ನಾನು
ಮೋಸ್ಟ್ ಆಫ್ ದ ಟೈಮ್ ಸೈಲೆಂಟ್ ಆಗಿರೋಕ್ಕೆ ಇಷ್ಟ. ಸ್ಕೂಲಲ್ಲಿ ಕಾಲೇಜ್ ಲೈಫಲ್ಲಿ ನೀವು ಯಾವತ್ತಾದರೂ ಗಾಸಿಪ್ ಮಾಡಿದ್ದೀರಾ? ಕಾಲೇಜ್ ಸ್ಕೂಲ್ಸ್ ಟೈಮ್ಸ್ ಅಲ್ಲೆಲ್ಲ ಹುಡುಗರಿಗೆ ರ್ಯಾಗ್ ಮಾಡ್ತಾ ಇದ್ದೆ ಆಕ್ಚುಲಿ. ಓ ಆ ಥರ ಅಂದ್ರೆ ನಾವು ಎಲ್ಲರೂ ಭಯ ಪಡೋರು ನನ್ನ ಹತ್ರ ಮಾತಾಡಕ್ಕೆ, ಅಂದ್ರೆ ಒಂದು ಸೆಲೆಬ್ರಿಟಿ. ತುಂಬಾ ಜನ ನನಗೆ ಅದಕ್ಕೆ ಫ್ರೆಂಡ್ಸ್ ಆಗ್ಲಿಲ್ಲ. ದಟ್ ಇಸ್ ಮೈ ಸ್ಯಾಡ್ ಥಿಂಗ್. ಕಾಲೇಜಲ್ಲೆಲ್ಲ ಹೋಗ್ತಾ ಇದ್ದಾಗ ನನಗೆ ಹೇಗಂದ್ರೆ ಇವಾಗ ಯಾರು ಮೀಟ್ ಮಾಡಿದಾಗ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಮಾಡ್ಕೊಳ್ಬೇಕು, ಮಾತಾಡ್ಬೇಕು, ಒಂದು ಒಳ್ಳೆ ಪಾಸಿಟಿವ್ ಟೈಮ್ ತಗೊಳ್ಬೇಕು ಅಂತ. ಬಟ್ ಸೇಮ್ ಅಗೇನ್ ಇವ್ರ ಫಿಲ್ಮ್ಸ್ ಅಲ್ಲೆಲ್ಲ ಮಾಡ್ತಾಳೆ, ಸೊ ನಮ್ ಜೊತೆ ಮಾತಾಡ್ತಾಳೋ ಇಲ್ವೋ, ಆಟಿಟ್ಯೂಡ್ ಇರುತ್ತೋ ಏನೋ. ಅಂಡ್ ಸೆಲೆಬ್ರಿಟೀಸ್ ಇದ್ದಾಗ ಅವ್ರದ್ದೇ ಆದಂತ ಒಂದು ಟರ್ಮ್ಸ್ ಇರುತ್ತೆ, ನಾವೇನಕ್ಕೆ ಹೋಗಿ ಮಾತಾಡಿಸ್ಬೇಕು. ಈ ತರ ಒಂದು ಮಾತಾಡಿಗೆ ನನ್ಗೆ ಎಷ್ಟೊಂದು ದಿನ ಫ್ರೆಂಡ್ಸೇ ಆಗಲಿಲ್ಲ, ನಾನೇ ಹೋಗಿ ಮಾತಾಡಿಸ್ತಾ ಇದ್ದೆ. ಸೊ ಲೇಟರ್ ಆನ್ ಅವ್ರು ಹೇಳ್ತಾ ಇದ್ರು, ಇಲ್ಲ ನಾನು ಆಕ್ಚುಲಿ ಫಸ್ಟ್ ದೆನ್ ನನ್ನ ಒಂದು ಇಂಟ್ರೊಡಕ್ಷನ್ ಸೆರೆಮನಿಲಿ ನೋಡಿದಾಗ ಐ ಥಾಟ್ ನೀನ್ ಸೆಲೆಬ್ರಿಟಿ, ನೀನ್ ಹಿಂಗಿರ್ತೀಯ ಅಂತೆಲ್ಲ ಅಂತಿದ್ದೆ. ಸೊ ನಿನ್ ಜೊತೆ ಕನೆಕ್ಟೇ ಆಗ್ತಿರ್ಲಿಲ್ಲ ಅಂತ. ನನ್ಗೆ ಆತರ ಯಾವ್ದೇ ರೀತಿ ಗಾಸಿಪ್ಸ್ ಮಾಡ್ತಿದ್ವಿ, ರ್ಯಾಗ್ ಮಾಡ್ತಾ ಇದ್ವಿ. ಯಾರು ಒಬ್ರು ಡೆಫಿನೆಟ್ಲಿ ನಮ್ಗಿಂತ ಒಂದ್ ಚೆನ್ನಾಗಿ ರೆಡಿ ಆಗಿ ಬಂದ್ರೆ ಇವತ್ತು ಫುಲ್ ರೆಡಿ ಮಿಂಚ್ತಾ ಇದ್ದಾರೆ ಕ್ಲಾಸಲ್ಲಿ ಅಂತೆಲ್ಲ ಅಂದು ಆ ಥರ ಎಲ್ಲ ಸಿಂಪಲ್ ಗಾಸಿಪ್. ಬಟ್ ಯಾರಿಗೂ ಹರ್ಟ್ ಆಗೋ ಥರ ಗಾಸಿಪ್ಸ್ ನಾನು ಇದುವರೆಗೂ ಮಾಡಲ್ಲ. ನೆಗೆಟಿವ್ ಯಾರಾದ್ರೂ ಮಾತಾಡಕ್ ಹೋದ್ರೆ ನಾನು ಸ್ಟಾಪ್ ಮಾಡ್ತಾ ಇದ್ದೆ, ಬಿಕಾಸ್ ಆಸ್ ಎ ಗರ್ಲ್ ನಾವು ಇನ್ನೊಬ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಅಂತ. ಖಂಡಿತ. ಸೊ ಇವಾಗಿನ ಐ ಮೀನ್ ಇಂಡಸ್ಟ್ರಿನಲ್ಲಿ ಈಗ ನಡೀತಾ ಇರೋ ಒಂದು ಏರುಪೇರು ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಂಡಸ್ಟ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಫೀಲ್ಡ್ಸಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಇಂಡಸ್ಟ್ರಿ ಏನಿಗೆ ಬೇಗ ನಾವು ಲೈಮ್ ಲೈಟಿಗೆ ಬರ್ತೀವಿ ಅಂದರೆ 24/7 ನಾವು ಒಂದು ಗ್ಲಾಮರಸ್ ಫೀಲ್ಡಲ್ಲಿ ಇರ್ತೀವಿ. ಸೊ ಎಲ್ಲರ ಕಣ್ಣಿಗೂ ಈಸಿಯಾಗಿ ನಾವು ಒಂದು ಪಬ್ಲಿಕ್ ಫಿಗರ್ಸ್ ಆಗಿ. ಹೌದು. ಓಕೆ, ಈಗ ಪ್ರೊಫೆಷ್ನಲ್ ಲೈಫ್ ಬಿಟ್ಬಿಡೋಣ. ಪರ್ಸ್ನಲ್ ಲೈಫಲ್ಲಿ ತುಂಬ ಎಮೋಷ್ನಲ್ ಆಗಿದ್ದಂಥ ಇನ್ಸಿಡೆಂಟ್ನ ನೀವು ಯಾವತ್ತಾದರೂ ಎದುರಿಸಿದ್ದೀರಾ? ಅಂದರೆ ನಿಮ್ಮ ವಯಸ್ಸಿಗೆ ಮೀರಿ ಒಂದು ಮೆಚ್ಯೂರ್ಡ್ ಆಗಿರೋ ಬಿಹೇವಿಯರು ಅಥವಾ ಡಿಸಿಷನ್ ತೊಗೊಂಡಿದ್ದಿದೆಯಾ? ಆ್ಯಕ್ಚುಲಿ ನಾನು ತುಂಬ ಚಿಕ್ಕವಳು. ಐ ಡೆಫಿನೆಟ್ಲಿ ಕ್ಯಾನ್ ಸೇ ಐ ಆಮ್ ಜಸ್ಟ್ 23 years old now. ಓಕೆ. ಬಟ್ ತುಂಬ ಜನ ಹೇಳ್ತಾರೆ ನಾನು ಮಾತಾಡೋ ವೇ ಅಥವಾ ನಾನು ಇರೋ ರೀತಿ ಅಥವಾ ನಾನು ಯೋಚನೆ ಮಾಡೋ ರೀತಿ ನಿನ್ನ ವಯಸ್ಸಿಗಲ್ಲ ಅಂತ ಹೇಳ್ತಾರೆ. ಐ ಥಿಂಕ್ ಇಟ್ ಇಸ್ ಅನ್ ಕಾಂಪ್ಲಿಮೆಂಟ್ ವಾಟ್ ಐ ಕ್ಯಾನ್ ಸೇ. ಒಂದೊಂದ್ಸಲಿ ನಾನು ನನ್ನ ಕಸಿನ್ಸ್ನೇ ಮಾತಿನಲ್ಲಿ ನಾನು ಎದುರು ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ನನಗೆ ಹರ್ಟ್ ಆದರೆ ನಾನು ಅದನ್ನು ತಡ್ಕೊಳಕ್ಕೆ ಇಷ್ಟಪಡಲ್ಲ. ನನಗೆ ಹೇಗೆ ಪೊಸೆಸಿವ್ನೆಸ್ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಗೆ ಯಾರೂ ಏನು ಮಾತಾಡಬಾರ್ದು, ಏನೋ ಬೆಟ್ಟು ತೋರಿಸ್ಬಾರ್ದು. ಬಿಕಾಸ್ ಏನಕ್ಕಂದ್ರೆ ಐ ನೋ ವಾಟ್ ಈಸ್ ದೇರ್ ಸ್ಟ್ರಗಲ್. ನನಗೆ ಏನೂ ಇಲ್ದಿದ್ದಾಗ ನನ್ನ ತಂದೆ ತಾಯಿ ಎಸ್ಪೆಷಲಿ 250 ರೂಪಾಯಿ 300 ರೂಪಾಯಿಗೆಲ್ಲ ಕಾಂಪಿಟೇಷನ್ಸ್ಗೆ ಹೋಗ್ಬೇಕು ಅಂದಾಗ 250 ರೂಪಾಯಿಗೂ ಸಾಲ ಮಾಡ್ಕೊಂಡು ಹೋಗಿದ್ದೀವಿ ಅವತ್ತಿನ ದಿನ. 250 rupees ಒಂದೊಂದು ಎಂಟ್ರಿಗೂ ನನಗೆ ಇವಾಗ ಇಷ್ಟೊಂದೆಲ್ಲ ಅವಾರ್ಡ್ಸ್ ಬಂದಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಬಟ್ ವಾಟ್ ಈಸ್ ದ ಸ್ಟ್ರಗಲ್ ಬಿಹೈಂಡ್ ದ್ಯಾಟ್? ಸೊ ಇನ್ವೆಸ್ಟ್ಮೆಂಟ್ ದುಡ್ಡು ಇರ್ತಿರಲಿಲ್ಲ, ಬಿಕಾಸ್ ವಿ ಆರ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಬಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು ನಮ್ಮ ಅಣ್ಣ, ಐ ಸ್ಟಿಲ್ ರಿಮೆಂಬರ್, ಅವನು ಡಿಪ್ಲೊಮೊ ಓದ್ತಾ ಇದ್ದ, BCom ಮಾಡ್ತಾ ಇದ್ದ. BCom ಆ್ಯಕ್ಚುಲಿ ನನ್ನಿಂದ ಡಿಸ್ಕಂಟಿನ್ಯೂ ಆಯಿತು 2 years. ಯಾಕಂದ್ರೆ ನನ್ನ ನೋಡ್ಕೊಳ್ಳೋರು ಯಾರೂ ಇರ್ತಿರ್ಲಿಲ್ಲ ಅಂತ. ಶೂಟಿಂಗ್ ಹೋಗ್ಬೇಕು ಅಂದರೆ ಎನಿಬಡಿ ಶುಡ್ ದೇರ್ ವಿತ್ ಮೀ. ಸೊ ಅದಕ್ಕೆ ಅವನು ಕಾಲೇಜ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಈ ಕಡೆ ನನ್ನನ್ನು ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಪ್ಪ ಅಮ್ಮನಿಗೆ ರಜಾ ಸಿಗ್ತಾ ಇರಲಿಲ್ಲ. ಬಟ್ ನಾನು ಸಿನಿಮಾ ಇಂಡಸ್ಟ್ರಿ ಬಿಡೋಕ್ಕಾಗ್ತಿರ್ಲಿಲ್ಲ, ಆಫರ್ಸ್ ಮೇಲೆ ಆಫರ್ ಬರ್ತಾ ಇತ್ತು. ಸೊ ನಮ್ಮ ಅಣ್ಣ ಅವ್ನು ಡಿಸ್ಕಂಟಿನ್ಯೂ ಮಾಡಿ ಆಮೇಲೆ ಅವ್ನು ಡಿಪ್ಲೊಮೊ ಮಾಡಿ ಆ್ಯಂಡ್ ಅವನೊಂಥರ ಲೈಫಲ್ಲಿ ಸ್ಟ್ರಗಲ್ ಮಾಡಿ ಹ್ಯಾಸ್ ಕಮ್. ಸೊ ಆ್ಯಂಡ್ ನನ್ನ ತಂದೆ ತಾಯಿ ಎಲ್ಲ 250 ರೂಪಾಯಿ 300 ರೂಪಾಯಿ ಒಬ್ಬೊಬ್ರ ಹತ್ರನೂ ಸಾಲ ಮಾಡಿದ್ದೆಲ್ಲ ಆಗಿದೆ. ಆ್ಯಂಡ್ ತುಂಬ ಜನ, ನಾನು ಈಗ ಓಪನ್ ಆಗಿ ಹೇಳ್ತೀನಿ, ಇವಾಗ ನನ್ನ ಹೀರೋಯಿನ್ನು, ಇವಾಗ ನನಗೊಂದು ಹೆಸರಿದೆ ಅಂತ ಹೇಳಿ ತುಂಬ ಜನ ಮಾತಾಡ್ಸಕ್ಕೆ ಬರ್ತಾರೆ. ಇವಳು ನನಗೆ ಗೊತ್ತಿರೋಳಪ್ಪ, ಇವಳು ನನಗೆ ಇದು ಮಾಡೋಳಪ್ಪ, ಇವಳು ನನಗೆ ನಾನೇ ಇವಳನ್ನ ಏನೋ ಪರಿಚಯ ಮಾಡಿಕೊಟ್ಟಿದ್ದು ಅಂತೆಲ್ಲ ಇವಾಗ ಮಾತಾಡ್ತಾರೆ. ಆ ಥರ ಯಾವುದು ನಾನು ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಏನಂತ ಹೇಳಿದ್ರೆ ನನ್ನ ತಾಯಿ ಒಂದು ಕಾಲಿಗೆ ಸ್ವೆಲ್ಲಿಂಗ್ ಬಂದಿತ್ತು. ಕಾಲು ಸ್ವೆಲ್ಲಿಂಗ್ ಬಂದಿದ್ದಾಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಟ್ರೀಟ್ಮೆಂಟ್ ತಗೊಳ್ತಿರೋ ಟೈಮಲ್ಲಿ ಅವನು ಆ್ಯಸ್ ಆಲ್ವೇಸ್ ಏನು ಶುಗರ್ ಇತ್ತು ಅವ್ರಿಗೆ. ಸೊ ಹಾಗೆ ತಗೊಳ್ತಿರ್ಬೇಕಾದ್ರೆ ಕಾಲು ಹೆಂಗೆ ಊತ ಕಡಿಮೆನೇ ಆಗ್ತಿರ್ಲಿಲ್ಲ. ಸರಿ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಅಲ್ಲಿ ತೋರ್ಸೋಣ. ಅಣ್ಣ ಕಾಲೇಜ್ಗೆ ಹೋಗಿದ್ದ, ಅಪ್ಪ ಆಫೀಸ್ಗೆ ಹೋಗಿದ್ರು. ಸೊ ಮನೇಲಿ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೆ. 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಏನೋ ಇದ್ದೆ ನಾನು. ಅಮ್ಮ ಆಫೀಸ್ ಮುಗಿಸ್ಕೊಂಡು ಬಂದರು, ಕರ್ಕೊಂಡು ಹೋದೆ ಹಾಸ್ಪಿಟ್ಲಿಗೆ. ಈ ಥರ ತೋರಿಸ್ದಾದ್ಮೇಲೆ ಡಾಕ್ಟರ್ ಎಲ್ಲ ಚೆಕ್ ಮಾಡಿದ್ರು. ನೀನ್ ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಕರೆದ್ರು. ನಾನು ಅಮ್ಮ ಇಬ್ರೆ. ಅಮ್ಮ ಒಳಗಡೆ ಮಲಗಿದ್ದಾರೆ, ಕಾಲಲ್ಲಿ ಲೆಫ್ಟ್ ಸೈಡ್ ಲೈಕ್ ಹಿಂಗಿಂಗ್ ಅಂತ ನೋಡ್ತೀಯಾ ಅಂದ್ರು. ನೋಡಿದೆ ಅಂತ ಹೊರಗಡೆ ಕರೆದ್ಬಿಟ್ಟು ಏನೋ ವಿತಿನ್ 2 hours ಮಮ್ಮಿನ ಅಡ್ಮಿಟ್ ಮಾಡಿ ಏನೋ ಆಪ್ರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀನು ಆರಾಮಾಗಿ ಇನ್ನೊಂದು 2-3 hour ಆದಮೇಲೆ ಹಿಂಗೆ ಬೆರಳು ತೆಗೆದುಬಿಡ್ಬೋದು ಅಂದರು. ವಾಟ್ ಶುಡ್ ಐ ಡೂ ದಟ್ ಟೈಮ್? ಯಾಕಂದರೆ
5th or 6th ಸ್ಟ್ಯಾಂಡರ್ಡ್ ಹುಡುಗಿ. ಸೊ ಏನು ಡೆಸಿಷನ್ ತಗೊಳ್ಬೇಕು ಅಂತ ಗೊತ್ತಿಲ್ಲ. ಒಂದು ತಾಯಿ ಬಗ್ಗೆ ಆ ಥರ ಹೇಳಿದ್ರೆ ಡೆಫಿನೆಟ್ಲಿ ಸಿಕ್ಕಾಪಟ್ಟು ಬೇಜಾರಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಅಪ್ಪಂಗೊಂದು ಕಾಲ್ ಮಾಡಿದೆ, ಡ್ಯಾಡಿ ಈ ಥರ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ. ಅಪ್ಪ ಹೇಳಿದ್ರು, ಅದೇನು ಧೈರ್ಯ ಕೊಟ್ಟರು ಏನೋ ಗೊತ್ತಿಲ್ಲ, ಆ್ಯಂಡ್ ಸೇರಿಸ್ಬಿಡಮ್ಮ ನೀನು, ಏನೋ ನಾನು ಬರ್ತೀನಿ ನೀನು ಅಂತ ಸೇರಿಸು ಅಂತ ಹೇಳಿದ್ರು. ಸೊ ಸೇರಿಸಿದ್ರು. ಅಣ್ಣ ಬಂದ. ಸೊ ಎಲ್ಲರಿಗೂ ಕಾಲ್ ಮಾಡಿ ಅವಾಗ ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿದ್ಮೇಲೆ ಅಣ್ಣ ಆ್ಯಂಡ್ ಅಪ್ಪ ಎಲ್ಲರೂ ಬಂದರು. ಬಂದಾದಮೇಲೆ ನಿಜವಾಗ್ಲೂ ಅವಾಗ ರೈಟ್ ಡಿಸಿಷನ್ ನನಗೆ. ಆಮೇಲೆಲ್ಲ ಆದಮೇಲೆ ಆಪ್ರೇಷನ್ ಆದಮೇಲೆ ನಿಜವಾಗ್ಲೂ ಹೇಳ್ತೀನಿ, ದೇವರಂತ ಡಾಕ್ಟರ್ ಅವರು, ಸಚಿನ್ ಡಿ ನಾಲೆ ಅಂತ. ಸೊ ಆ ಟೈಮಲ್ಲಿ ಕ್ರಿಟಿಕಲ್ ಟೈಮ್. ಯಾಕಂದರೆ ಅದು ಅಮ್ಮಂಗೆ ಗೊತ್ತಾಗಬಾರ್ದು, ಯಾಕಂದರೆ ಅವರು ತುಂಬ ಏನೋ ಎಕ್ಸೈಟ್ ಆಗಿಬಿಟ್ರೆ ಶುಗರ್ ಬಿ ಪಿ ಲೆವೆಲ್ ಎಲ್ಲ ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಅಮ್ಮಂಗೆ ಏನೂ ವಿಷಯ ಹೇಳಿರಲಿಲ್ಲ. ಇಲ್ಲ, ಜಸ್ಟ್ ಅ ಮೈನ್ಯೂಟ್ ಆಪ್ರೇಷನ್, ಇವೇನು ಇಲ್ಲ, ಇಟ್ ವಾಸ್ ಆ್ಯಕ್ಚುಲಿ ಸ್ಮಾಲ್ ಥಿಂಗ್. ಬಟ್ ನಮಗೆ ತುಂಬ ದೊಡ್ಡ ವಿಷಯ ಆಗಿತ್ತು ಅವಾಗ. ನನಗೆ ಹ್ಯಾಂಡ್ಲ್ ಮಾಡೋಕ್ಕೇನೂ ಗೊತ್ತಿಲ್ಲ. ಸೊ ಹೋಗೆಲ್ಲ ಆದಮೇಲೆ ಅಡ್ಮಿಟ್ ಆಯಿತು. ಎಲ್ಲರೂ ಅವಾಗ ಬಂದರು, ಅಪ್ಪ ಆ್ಯಂಡ್ ಅಣ್ಣ ಎಲ್ಲ ಬಂದರು. ಬಂದ್ಬಿಟ್ಟು ಅವಾಗ ಇಷ್ಟು ದೊಡ್ಡ ಗಡ್ಡೆ ತೋರಿಸಿದ್ರು. ಇದೇ ಅಮ್ಮ ಇದ್ದಿದ್ದು ಒಳಗಡೆ, ಇದನ್ನು ತೆಗಿರ್ಲಿಲ್ಲ ಅಂದರೆ ಅಮ್ಮಗೆ ಇನ್ನೂ ಇನ್ಫೆಕ್ಟ್ ಆಗ್ತಾ ಇತ್ತು. ಸೊ ಬೆರಳು ತೆಗೆಯುವಂಥ ಪರಿಸ್ಥಿತಿ ಬರ್ತಿತ್ತು ಅಂತ. ಆ ಥರ ಎಲ್ಲ ಇದ್ದಾಗ ಆ್ಯಂಡ್ 3 ತಿಂಗಳು ಅಮ್ಮ ಓಡಾಡೋಕ್ಕಾಗ್ತಿರ್ಲಿಲ್ಲ. ಆಪ್ರೇಷನ್ ಎಲ್ಲ ಆಯಿತು, ಶಿ ವಾಸ್ ಲೈಕ್ ಓಕೆ. ಮನೆಗೆ ಕರ್ಕೊಂಡು ಬಂದ್ವಿ. ಕಾಲು ಅಲ್ಲಾಡ್ಸೋಕೆ ಆಗ್ತಾ ಇರಲಿಲ್ಲ. ಸೊ ಆ 3 ತಿಂಗಳು ನನಗೆ ಆ್ಯಕ್ಚುಲಿ ಲೈಫ್ ಏನು ಅಂತ ತಿಳಿಸ್ಕೊಡ್ತು. ಅಡುಗೆ, ತಿಂಡಿ, ಅಮ್ಮನ ನೋಡ್ಕೊಳ್ಬೇಕು, ಸ್ಕೂಲ್ಗೆ ಹೋಗಬೇಕು. ಆ್ಯಂಡ್ ಅಣ್ಣನೂ ಅಷ್ಟೇ ಸಪೋರ್ಟಿವ್ ಆಗಿದ್ದ. ಈ ಕಡೆ ಡ್ಯಾನ್ಸ್ ಬಿಡೋಕ್ಕಾಗ್ತಿರ್ಲಿಲ್ಲ, ಈ ಕಡೆ ಆ್ಯಕ್ಟಿಂಗ್ ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಹೊರಗಡೆ ನೋಡೋಕ್ಕೆ ತುಂಬಾ ಖುಷಿಯಾಗಿರ್ತಿದ್ವಿ. ಬಟ್ ಒಳಗಡೆ ನಮ್ಮ ಮನೆಯಲ್ಲಿ ಅಮ್ಮಂಗೆ ಈ ಥರ ಆಗಿದೆ ಅಂದರೆ, ನಾನು August 22 ವಾಸ್ ಮೈ ಬರ್ಡೇ. ನಿಜವಾಗ್ಲೂ ಅವಾಗ ಡ್ರೆಸ್ ತೊಗೊಳಕ್ಕೆ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ನನಗೆ ಯಾರೋ ನನ್ನ ಇನ್ನೊಂದು ನಮ್ಮ ಅಮ್ಮನ ಕೊಲೀಗಿನೊಬ್ಬರು ಬಂದು 250 ರೂಪಾಯಿ ನನಗೊಂದು ಕುರ್ತಿ ಟಾಪ್ ಕೊಟ್ಟಿದ್ರು. ಸೊ ಐ ವಾಸ್ ಅನ್ ಆರ್ಟಿಸ್ಟ್ ದಟ್ ಟೈಮ್. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಬಟ್ ಯಾರಿಗೂ ಹೇಳೋಕ್ಕಾಗಲ್ವಲ್ಲ ನನಗೆ ಈ ಥರ ಆಗಿದೆ ಅಂತ. ಯಾಕಂದರೆ ಹೇಳಿದಾಗ ನೆಗೆಟಿವೇ ನಮ್ಮ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಾರೆ ಹೊತ್ತು ಯಾರು ಬಂದು ಸಪೋರ್ಟ್ ಮಾಡೋರಿರಲ್ಲ. ಸೊ ಆ ಥರ ಇದ್ದಾಗ ಇಟ್ ವಾಸ್ ಅ ವೆರಿ ಹಾರ್ಡ್ ಟೈಮ್. ಬಟ್ ತುಂಬ ಚಾಲೆಂಜ್ ಆಗಿ ತಗೊಂಡೆ. ನನ್ನ ಲೈಫಲ್ಲಿ ಈ ಥರ ಬಂದಿದೆ ಅಂದರೆ ಇಟ್ ಇಸ್ ಟು ಲರ್ನ್. ಎಲ್ಲರಿಗೂ ಆಪರ್ಚುನಿಟಿ ಬರಲ್ಲ, ಎಲ್ಲರಿಗೂ ಕಷ್ಟ ಬರಲ್ಲ. ಬಂದಾಗ ಕಲಿಬೇಕು. ಇವಾಗ ನನಗೆ ಏನೇ ಚಾಲೆಂಜ್ ಬಂದರೂ ಐ ಜಸ್ಟ್ ಸ್ಟ್ಯಾಂಡ್ ಅಲೋನ್. ಇಲ್ಲ, ನಾನು ಅಲ್ಲಿ ನಿಂತ್ಕೊಳ್ತೀನಿ ಅಂತ ಕಾನ್ಫಿಡೆನ್ಸ್ ಏನಕ್ಕೆ ತುಂಬಿತು ಅಂತ ಹೇಳಿದ್ರೆ, ಮನೇಲಿ ದಿನಸಿ ಇರ್ತಾ ಇರಲಿಲ್ಲ, ರೇಷನ್ ಇರ್ತಾ ಇರಲಿಲ್ಲ. ಆ ಟೈಮು ಫೇಸ್ ಮಾಡಿದ್ದೀವಿ ನಾವು. ಬಟ್ ನಮ್ಮ ತಂದೆ ತಾಯಿ ನಿಜವಾಗ್ಲೂ ದೇ ಆರ್ ಲೈಕ್ ಗಾಡ್ ಫಾರ್ ಮೀ. ನನ್ನ ಅಣ್ಣನಿಗೂ ಅಷ್ಟೇ. ಏನು ಅವ್ರಿಗಿಲ್ಲ ಅಂದ್ರೂ ನಮಗೆ ಬಂದು ಫುಲ್ಫಿಲ್ ಮಾಡೋರಲ್ಲ. ಸೊ ಅದಕ್ಕಿಂತ ದೊಡ್ಡ ಗಿಫ್ಟ್, ದೊಡ್ಡ ಆಸೆಟ್ ನಾನು ಇನ್ನೇನು ಕೇಳೋಕ್ಕೆ ಇಷ್ಟಪಡಲ್ಲ. ಸೊ ಗಾಡ್ಸ್ ಗ್ರೇಸ್ ಅಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕಷ್ಟಪಟ್ಟು ಅದೆಲ್ಲ ಜವಾಬ್ದಾರಿ ತೊಗೊಂಡಿದ್ದಕ್ಕೆ ಅಷ್ಟೆಲ್ಲ ಅದು ಬರಬೇಕಿತ್ತು ನನ್ನ ಲೈಫ್ಗೆ. ನಾನು ಅದು ಯಾವತ್ತೂ ಅದು ನೆಗೆಟಿವ್ ಅಂತ ತೊಗೊಳ್ಳಲ್ಲ. ಅದು ಬಂದಿದ್ದಕ್ಕೇ ಇವತ್ತು ಕೂತ್ಕೊಂಡಿದ್ದೀನಿ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಮೆಮೊರಿ ಅಂತಲ್ಲ. ಲೈಫ್ ನಿಮ್ಗೆ ಏನು ರೆಸ್ಪಾನ್ಸಿಬಿಲಿಟಿ ತಿಳಿಸತ್ತೆ. ಲೈಫ್ ಅಂದರೆ ಇದು ಎಮೋಷನ್ಗೆ. ಆ್ಯಂಡ್ ನಾವು ಸುಮ್ಮನೆ ಒಂದು ಲೈಫ್ ನೋಡೋದು ಬೇರೆ. ಕಷ್ಟನ ಅನುಭವಿಸಿ ಇವಾಗ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಂಡು ಇವಾಗ 4 ಜನ ಬೆನ್ನು ತಟ್ಟಿದಾಗ ದಟ್ ಇಸ್ ದ ರಿಯಲ್ ಮೂಮೆಂಟ್ ವಾಟ್ ಯು ವಾಂಟ್ ಟು ಫೀಲ್. ಸೊ ಇಷ್ಟೆಲ್ಲ ಕಷ್ಟ ನೀವು ನೋಡಿದ್ದೀರಾ, ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥ ದೊಡ್ಡ ಸಾಧನೆ ಮಾಡಿದ್ದೀರಾ. ಆದರೂ ಜೀವನದಲ್ಲಿ ಎಲ್ಲರ ಮಧ್ಯೆ ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಇರುತ್ತೆ. ಅದಕ್ಕೊಂದು ವರ್ಡ್ ಹೇಳಬೇಕು ಅಂದರೆ ದುಡ್ಡು. ಸೊ ನಿಮ್ಮ ಜೀವನದಲ್ಲಿ ದುಡ್ಡಿಗೆ ಏನು ಇಂಪಾರ್ಟೆನ್ಸ್ ಇದೆ, ಅಥವಾ ಯಾವ ಸ್ಥಾನ ಕೊಡ್ತೀರಾ ನೀವು ದುಡ್ಡಿಗೆ? ಅತಿಯಾದ್ರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ. ದುಡ್ಡಿನ ಮಹತ್ವ ನಂಗೆ ತುಂಬಾನೇ ಗೊತ್ತು. ಒಂದೊಂದು ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಯಾಕಂದ್ರೆ ನನ್ನ ಫಸ್ಟ್ ಪೇಮೆಂಟ್ ಬಂದು ಸೀರಿಯಲ್ ಅಲ್ಲಿ ಹೇಳಿರ್ಬೇಕಾದ್ರೆ 250 ರೂಪಾಯಿ ಪರ್ ಡೇ ಪೇಮೆಂಟ್. ಸೊ ದಟ್ ವಾಸ್ ಮೈ ಹಾರ್ಡ್ ಅಂಡ್ ಮನಿ. ಒಂದು ಕಷ್ಟಪಟ್ಟು ನಾವು ದುಡ್ದಾಗ ಸಿಗುವಂತ ಒಂದು ಫಸ್ಟ್ ಸ್ಯಾಲ್ರಿ ತಗೊಂಡಾಗ ಎಷ್ಟು ಖುಷಿ ಆಗುತ್ತೋ ತಿಂಗಳು ಹಂಗೆ ಇದಾಗ್ತಿತ್ತು. ಬಟ್ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಈಗ ಎಷ್ಟೊಂದು ಎಮೋಷನ್ಸು, ಎಷ್ಟೊಂದು ರಿಲೇಶನ್ಶಿಪ್ಪು ಹಾಳಾಗ್ತಿರೋದೇ ಇದರಲ್ಲಿ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನಾವು ಅರ್ನ್ ಮಾಡಿದ್ರೆ ಅದನ್ನ ಎಲ್ಲಿ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ಲ. ಆ್ಯಂಡ್ ಮೋರೋವರ್ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಿರೋಂಥ ಒಂದು ದೆವ್ವ ಮೆಟ್ಕೊಳತ್ತೆ. ಬಟ್ ದುಡ್ಡಿಗಿಂತ ಎಮೋಷನ್ಸ್ಗೆ, ರಿಲೇಶನ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಹೋಗೋಣ. ಬೇಬಿ ಅಪೂರ್ವ ಅವರೇ, ಉರ್ಫ್ ರೂಪಿಕಾ ಅವರೇ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಸಕ್ಸಸ್ ಆಗಲಿ, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಸಕ್ಸಸ್ ಆಗಲಿ. ಕನ್ನಡ, ತಮಿಳ್, ತೆಲುಗು, ಬಾಲಿವುಡ್, ಹಾಲಿವುಡ್ ಎಲ್ಲ ಕಡೆ ಹೆಸರು ಮಾಡಿ. ನಮ್ಮ ಕಾರ್ಯಕ್ರಮದ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ಒಂದು ಸಣ್ಣ ಗಿಫ್ಟ್. ವಾವ್, ಥ್ಯಾಂಕ್ ಯು. ಸೊ ತನ್ಮಯ ಕಶ್ಯಪ್ ಶೋಗೆ ಬಂದು ನಿಮ್ಮ ಅನಿಸಿಕೆಗಳನ್ನ
ನಿಮ್ಮ ಲೈಫ್ ಸ್ಟೋರಿಗಳನ್ನ, ನಿಮ್ಮ ಖುಷಿಗಳನ್ನ, ನೋವುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಲ್ಲರಿಗೂ ಒಂಥರ ಗ್ರೇಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕಂದರೆ ಯೂಶಲಿ ಸಿನಿಮಾಸ್ ಬಗ್ಗೆ ಮಾತಾಡ್ತೀವಿ ಅಥವಾ ಒಂದು ಪಾರ್ಟ್ ಆಫ್ ಲೈಫ್ ಬಗ್ಗೆ ಮಾತಾಡ್ತೀವಿ. ಆದರೆ ತನ್ಮಯ ಕಶ್ಯಪ್ ಶೋ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದರೆ ನಮ್ಮನ್ನು ನಾವೇ ಮರ್ತು ಹೋಗ್ಬಿಡ್ತೀವಿ. ಅಂದರೆ ನಾವು ಹಿಂದೆ ಹೊಟ್ಟೋಗಿರ್ತೀವಿ. ಸೊ ಎಷ್ಟೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ. ಆ್ಯಂಡ್ ಹೌದು, ನನ್ನ ಲೈಫಲ್ಲಿ ಈ ಥರ ಎಲ್ಲ ಆಗಿದೆಯಾ ಅಂತ ನನಗೇನೆ ಒಂಥರ ಸರ್ಪ್ರೈಸಿಂಗ್ ಮೂಮೆಂಟ್. ಆ್ಯಂಡ್ ಯು ವೆರಿ ಸ್ವೀಟ್. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ಗೆ, ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ರಿಯಲಿ ಒಂದು ಒಳ್ಳೆ ಟೈಮ್ ನನ್ನ ಜೊತೆ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಬ್ಯೂಟಿಫುಲ್ ಹಾರ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ತನ್ಮಯ ಕಶ್ಯಪ್.